ಸ್ನೇಹಿತರೆ ನಮಸ್ತೆ. ಇಲ್ಲೊಂದು ಒಳ್ಳೆ ಒಂದು ಟಿಫಾನಿಸ್ ಇದೆ, ದೋಸಾ ಪಾಯಿಂಟ್ ಅಂತ ಧನ್ವಿ. ಹುಣಸೂರು ಮೇನ್ ರೋಡು ಊಟ್ಕಳ್ಳಿ ಸಿಗ್ನಲಿಂದ ಬಂದರೆ ಹೌಸಿಂಗ್ ಬೋರ್ಡ್ಗೆ ಹೋಗೋ ರೋಡಲ್ಲಿ ಬಂದರೆ ಇಲ್ಲೊಂದು ದೋಸಾ ಪಾಯಿಂಟ್ ಅಂತ ಇದೆ ಧನ್ವಿ. ಆದರೆ ತುಂಬ ಟೇಸ್ಟಿಯಾಗಿ ಕೊಡ್ತಾರೆ, ಯಾವ 5 ಸ್ಟಾರ್ ಹೋಟೆಲ್ಲೂ ಕೂಡ ಸಿಗಲ್ಲ ಆ ಥರ. ನಿಮಗೆ ಒಳ್ಳೆ ಟೇಸ್ಟಿಯಾಗಿ ಕೊಡ್ತಾರೆ, ಕಾಸ್ಟು ಕೂಡ ಕಮ್ಮಿ, ಕ್ವಾಲಿಟಿ ಇಸ್ ನೈಸ್. ದೋಸೆ, ರಾಗಿ ದೋಸೆ ಇರ್ಬೋದು, ಮಸಾಲೆ ದೋಸೆ ಇರ್ಬೋದು, ನಿಮಗೆ ಸೆಟ್ ದೋಸೆ ಇರ್ಬೋದು, ಎನಿ ಒನ್ ಆರ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ನೀವೇನು ಮಾಡ್ತೀರಿ? ದೋಸೆ ಮಾಸ್ಟ್ರು. ಏನೇನು ದೋಸೆ ಹಾಕ್ತೀರಾ? ಓಕೆ, ಹಾಕ್ತೀರಿ. ಓಕೆ, ಒಂದು ದೋಸೆಗೆ ಏನು ಪ್ರೈಸ್ ಮಾಡಿದ್ದೀರಿ ರೈಟು? ಹಾಂ, ಓಕೆ ಓಕೆ ಓಕೆ. ರಾಗಿ ದೋಸೆ ಎಷ್ಟು ಒಂದಕ್ಕೆ? ಎಲ್ಲ ಓಕೆ, 2 ಪೀಸ್ ಬರುತ್ತೆ, ಒಂದಕ್ಕೆ 20 ರೂಪಾಯಾ? ಓಕೆ. ನೀವೇನು ಮಾಡ್ತೀರಾ? ಪಾರ್ಸಲ್ ಕಟ್ಟೋದಷ್ಟೇ. ಓಕೆ, ಏನೇನು ಮಾಡ್ತೀರಾ ಇಲ್ಲಿ? ಓಕೆ, ಹಾಂ, ಇವತ್ತೇನು ಸ್ಪೆಷಲ್ ಗುರುವಾರ? ವೆಜ್ ಪಲಾವು, ಇದು ವಡಾ, ಚಟ್ನಿ. ತುಂಬ ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ. ಇದು ಪುಳಿಯೋಗರೆನ ಓಪನ್ ಮಾಡಿ. ಇದು ಬಂದು ಸಾಗು ಸಾಂಬಾರು, ಇದು ಬಂದು ಪುಳಿಯೋಗರೆ ಚಟ್ನಿ. ಇವತ್ತು ಟುಡೇ ಥರ್ಸ್ಡೇ, ಗುರುವಾರ ಸ್ಪೆಷಲ್. ಓಕೆ ಓಕೆ. ಇದು ಪಲಾವಾ? ಏನಿದು? ವೆಜ್ ಪಲಾವ್ ಅಂತ. ಓಕೆ. ಮಲ್ಲಿಗೆ ಇಡ್ಲಿ ನಿಮ್ಮಲ್ಲಿ ಕೇಳ್ಪಟ್ಟೆ, ತುಂಬ ಚೆನ್ನಾಗಿ ಮಾಡ್ತೀರಿ ಅಂತ. ಶನಿವಾರ ಭಾನುವಾರ. ಓಕೆ. ಆದರೆ ನಿಮ್ಮಲ್ಲಿ ನಾನು ಕೇಳ್ಪಟ್ಟಿರೋದ್ರಿಂದ ಇಲ್ಲಿ ಊಟ್ಕಳ್ಳಿ ಸಿಗ್ನಲ್ ಅಲ್ವಾ, ಅಲ್ಲಿಂದ ಇಲ್ಲಿ ಹೌಸಿಂಗ್ ಬೋರ್ಡು. ಏನು ಹೇಳಿ? ಅವೈಲೇಬಲ್ಲು. ಏನೇನು ಮಾಡ್ತೀರಿ ನೀವು ಹೇಳಿ ನೋಡೋಣ. ಹಾಂ, ನೀವು ಕ್ಯಾಟ್ರಿಂಗು ಕೂಡ ಮಾಡ್ತೀರಾ? ಮದುವೆಗೆ ಸಮಾರಂಭಗಳಕ್ಕೆಲ್ಲ ಮಾಡ್ತೀರಾ? ಓಕೆ. ಈಗ ಕ್ಯಾಟ್ರಿಂಗ್ಗೆ ಏನು ಪ್ರೈಸ್ ಮಾಡ್ತೀರಾ? ಐಟಮ್ ಮೇಲೆ, ಬಾಳೆದೆಲೆ ಊಟಕ್ಕೆ. ಹಾಂ, ಎಷ್ಟು? 140ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ನಿಮ್ಮದು ಕ್ಯಾಟ್ರಿಂಗ್ ನೇಮು? ಧನ್ವಿತಾ ದೋಸಾ ಪಾಯಿಂಟ್ ಅಂತ ಇದೆ. ಧನ್ವಿತಾ ಕ್ಯಾಟ್ರಿಂಗ್ ಏನು ಇಟ್ಟಿದ್ದೀರಿ? ಹಾಂ, ಬೋರ್ಡ್ ಇದೆ. ಹಾಂ, ಓಕೆ ಓಕೆ. ಇದು ನೋಡಿ ಸ್ನೇಹಿತರೆ, ಯಾರು ಬೇಕು ಅಂದರೆ ಧನ್ವಿತಾ ಟಿಫಾನಿಸ್ ಮಿಲ್ ಸೆಂಟರ್ ಅಂತ ಇದೆ ನೋಡಿ. ಇವರು ಕಮ್ಮಿ ಬಡ್ಜೆಟ್ಗೆ ಮಾಡಿಕೊಡ್ತಾರೆ, ಕ್ವಾಲಿಟಿಯಾಗಿ ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ಇಲ್ಲಿ